ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನೋಡಿ ನಾನು ಬ್ರೆಡ್ ಒಗ್ಗರಣೆ ಮಾಡೋದು ಹೇಗಂತ ತೋರಿಸ್ತೀನಿ ನೋಡಿ. ಅದಕ್ಕೆ 2 ಸಣ್ಣ ಈರುಳ್ಳಿ ಹೆಚ್ಚಿಟ್ಕೊಂಡಿದ್ದೀನಿ, ಒಂದು 4 ಹಸಿಮೆಣಸಿನ್ಕಾಯಿ ಸಣ್ಣ ಚಿಕ್ಕು ಹೆಚ್ಚಿಟ್ಕೊಂಡಿದ್ದೀನಿ, ಒಂದು ಚಿಕ್ಕ ಕ್ಯಾರೆಟು, ಒಂದು ಚಿಕ್ಕ ನವಿಲುಕೋಸು, ಆಮೇಲೆ ಕೊತ್ತಂಬರಿ ಸ್ವಲ್ಪ ಹೆಚ್ಚಿಟ್ಕೊಂಡಿದ್ದೀನಿ ನೋಡಿ. ಒಂದು 5 ಸ್ಲೈಸು ಬ್ರೆಡ್ಡು ಹೆಚ್ಚಿಟ್ಕೊಂಡಿದ್ದೀನಿ ನೋಡಿ. ಹೀಗೆ ಎಲ್ಲ ರೆಡಿ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಈಗ ಬಾಣಲೆ ಕೂಡ ಇಟ್ಟಿದ್ದೀನಿ ನೋಡಿ. ಈಗ ಸಣ್ಣಗೆ ಹೆಚ್ಕೋಬೇಕು ಬ್ರೆಡ್ಡನ್ನು. ಇದೆಲ್ಲ ಈರುಳ್ಳಿ ಎಲ್ಲ ರೆಡಿ ಇದೆ. ತರಕಾರಿ ಅಂದರೆ ಕ್ಯಾರೆಟು ನವಿಲುಕೋಸು ಅಷ್ಟೇ ಎಕ್ಸ್ಟ್ರಾ ನೋಡಿ. 1 ಟೇಬಲ್ ಸ್ಪೂನ್ ಆಯಿಲ್ ಹಾಕಿದ್ದೀನಿ, 1 ಟೊಮಾಟೊ ಹೆಚ್ಚಿಟ್ಕೊಂಡಿದ್ದೀನಿ, ಒಂದು ಅರ್ಧ ನಿಂಬೆಹಣ್ಣು ಸಾಕು. ಇದಕ್ಕೆ ಒಂದಾದ್ರೆ ಜಾಸ್ತಿ ಆಗುತ್ತೆ. ಹಾಗೆ ಒಗ್ಗರಣೆ ಹಾಕಿ ಜೀರಿಗೆ ಸಾಸಿವೆ ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ ನೋಡಿ. ಬ್ರೆಡ್ ಒಗ್ಗರಣೆಗೆ ಬೇಕಾಗಿದೆ, ಎಲ್ಲ ರೆಡಿ ಇದೆ. ಈಗ ಒಗ್ಗರಣೆ ಕೊಡ್ತಾ ಇದ್ದೀನಿ ನೋಡಿ. ಇದು ತುಂಬಾ ಸುಲಭ ಮಾಡೋದು, ಬೇಗನೆ ಆಗುತ್ತೆ ನೋಡಿ. 1 ಟೇಬಲ್ ಸ್ಪೂನ್ ಆಯಿಲ್ ಹಾಕಿದ್ದೀನಿ. ಇದಕ್ಕಾದ ನಂತರ ಜೀರಿಗೆ ಸಾಸಿವೆ ಹಾಕಬೇಕು. ಈಗ ಕಾಯ್ದಿದೆ ಎಣ್ಣೆ, ಮೊದಲಿಗೆ ಸಾಸಿವೆ ಹಾಕ್ತಾಯಿದ್ದೀನಿ, ನಂತರ ಒಂದು ಚಿಕ್ಕ ಸ್ಪೂನಿಂದ ಜೀರಿಗೆ, ಜಾಸ್ತಿ ಹಾಕಬಾರ್ದು, ಸ್ವಲ್ಪನೇ ಹಾಕಬೇಕು. ಆಮೇಲೆ ಶೇಂಗಾ ಬೇಕಾದರೆ ಹಾಕ್ಬೋದು, ಕೆಲವ್ರಿಗೆ ಇಷ್ಟ ಇಲ್ಲಾಂದರೆ ಬಿಡ್ಬೋದು. ಕರಿಬೇವು ಹಾಕಿದ್ದೀನಿ ನೋಡಿ. ಎಲ್ಲನೂ ಚೆನ್ನಾಗಿ ಸ್ವಲ್ಪ ಫ್ರೈ ಮಾಡಬೇಕು. ಶೇಂಗಾ ಸ್ವಲ್ಪ ಗರಿ ಕಲರ್ ಚೇಂಜ್ ಆಗೋವರೆಗೂ ಸ್ವಲ್ಪ ಫ್ರೈ ಮಾಡಬೇಕು. ನೋಡಿ ಫ್ರೈ ಮಾಡ್ತಾಯಿದ್ದೀನಿ. ಆಯಿತು, ಫ್ರೈ ಆಗಿದೆ. ಈಗ ಹಸಿಮೆಣಸಿನ್ಕಾಯಿ ಹೆಚ್ಚಿಟ್ಕೊಂಡಿದ್ದೀನಲ್ಲ, ಒಂದು ಚಿಕ್ಕದಾಗಿ 4 ಚಿಕ್ಕ ಮೆಣಸಿನ್ಕಾಯಿ ಇತ್ತು, 4 ಹೆಚ್ಚಿಕೊಂಡಿಟ್ಟಿದ್ದೀನಿ. ಅದನ್ನು ಹಾಕ್ಕೊಳ್ತೀನಿ. ಹಸಿಮೆಣಸಿನ್ಕಾಯಿ ಹಾಕ್ಕೊಂಡು ಸ್ವಲ್ಪ ಮಿಕ್ಸ್ ಮಾಡಿ ನಂತರ ಈರುಳ್ಳಿ ಹಾಕ್ಕೋಬೇಕು. ಈರುಳ್ಳಿ ಹಾಕ್ಕೊಂಡಿದ್ದೀನಿ ನೋಡಿ. ಈರುಳ್ಳಿ ಸ್ವಲ್ಪ ಫ್ರೈ ಮಾಡಿದ ನಂತರ ಅದಕ್ಕೆ ಹೆಚ್ಚಿಟ್ಕೊಂಡಿರೋ ಕ್ಯಾರೆಟು ನವಿಲುಕೋಸು ಹಾಕ್ಕೊಳ್ಬೇಕು ನೋಡಿ. ಈರುಳ್ಳಿ ಎಲ್ಲ ಫ್ರೈ ಆಗ್ತಾಯಿದೆ, ಸ್ವಲ್ಪ ಕಲರ್ ಚೇಂಜ್ ಆಗಬೇಕು. ಇದಕ್ಕೆ ನೀರು ಹಾಕೋ ಅವಶ್ಯಕತೆ ಏನಿಲ್ಲ. ನೋಡಿ ಈರುಳ್ಳಿ ಚೆನ್ನಾಗಿ ಫ್ರೈ ಆಗಿದೆ, ಸ್ವಲ್ಪ ಕಲರ್ ಚೇಂಜ್ ಆಗಿದೆ. 2 ನಿಮಿಷ ನಂತರ ಈ ಹೆಚ್ಚಿಟ್ಕೊಂಡಿರೋ ಕ್ಯಾರೆಟು ಮತ್ತು ಒಂದು ಚಿಕ್ಕ ನವಿಲುಕೋಸು, ಒಂದು ಚಿಕ್ಕ ಕ್ಯಾರೆಟ್ ಹೆಚ್ಚಿಟ್ಕೊಂಡಿದ್ದೆ, ಅವೆರಡು ಹಾಕ್ಕೊಂಡಿದ್ದೀನಿ ನೋಡಿ. ಎಲ್ಲ ತರಕಾರಿ ಎಲ್ಲ ಹಾಕ್ಕೊಂಡು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ತಾಯಿದ್ದೀನಿ ನೋಡಿ. ಈ ಕ್ಯಾರೆಟು ನವಿಲುಕೋಸು ಈರುಳ್ಳಿ ಅದು ಎಣ್ಣೆಯಲ್ಲೇ ಸ್ವಲ್ಪ ಬೆಂದಿರುತ್ತೆ. ಸ್ವಲ್ಪ ನೋಡಿ ಎಲ್ಲ ಕಲರ್ ಚೇಂಜ್ ಆಗಿದೆ. ಈಗ ಟೊಮೆಟೊ ಹಾಕ್ತಾಯಿದ್ದೀನಿ. ಟೊಮೆಟೊ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಹಾಗೆ ಒಂದು 2-3 ನಿಮಿಷ ಬಿಟ್ಟರೆ ಟೊಮೆಟೊ ಕೂಡ ಚೆನ್ನಾಗಿ ಮೆಲ್ಟಾಗಿರುತ್ತೆ. ಟೊಮೆಟೊ ಹಾಕಿದರೆ ಟೇಸ್ಟ್ ಬರುತ್ತೆ. ನೋಡಿ ಇದಕ್ಕೆ ಸಾಲ್ಟ್ ಹಾಕ್ತಾಯಿದ್ದೀನಿ. ಸ್ವಲ್ಪ ಹಾಕ್ಕೊಳ್ಬೇಕು, ಬೇಕಂದರೆ ಮತ್ತೆ ಹಾಕ್ಕೊಳ್ಬೇಕು, ಇಲ್ಲಾಂದರೆ ಜಾಸ್ತಿ ಆಗಬಾರ್ದು ನೋಡಿ. ಅರಿಶಿನ ಪುಡಿ ಹಾಕ್ಕೊಂಡಿದ್ದೀನಿ ಸ್ವಲ್ಪ, ಆ ಚಿಕ್ಕ ಸ್ಪೂನಿಂದ 1 ಸ್ಪೂನ್ ಅರಿಶಿನ ಪುಡಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ ನೋಡಿ.
ನೋಡಿ ಎಲ್ಲನೂ ಚೆನ್ನಾಗಿ ಮಿಕ್ಸ್ ಆಗಿದೆ. ಈಗ ನೋಡಿ ಎಲ್ಲ ಕಲರ್ ಚೇಂಜ್ ಆಗಿದೆ. ಹೀಗೆ ಸಿಮ್ಮಲ್ಲಿ ಇಟ್ಕೊಂಡು ಒಂದು 5 ನಿಮಿಷ ಹಾಗೆ ಕದಡ್ತಾ ಇರಬೇಕು. ಚೇಂಜ್ ಆಗುತ್ತೆ ಕಲರು. ನಂತರ ಈ ಬ್ರೆಡ್ ಹೆಚ್ಚಿಟ್ಕೊಂಡಿರ್ತೀವಲ್ಲ 5 ಸ್ಲೈಸು ಸಣ್ಣಗೆ ಇಟ್ಕೊಂಡಿರೋದು ಅದನ್ನು ಇದು ಈ ಒಗ್ಗರಣೆಗೆ ಹಾಕಿ ಮಿಕ್ಸ್ ಮಾಡಬೇಕು. ನೋಡಿ ಚೆನ್ನಾಗಾಗಿದೆ. ಈಗ ಹೆಚ್ಚಿಟ್ಕೊಂಡಿರೋ ಬ್ರೆಡ್ಡನ್ನು ಈ ಒಗ್ಗರಣೆಗೆ ಮಿಕ್ಸ್ ಮಾಡಬೇಕು. ನೋಡಿ ಇದು ಮಲ್ಟಿಗ್ರೇನ್ ಬ್ರೆಡ್. ಇದು ನಾನು ವೈಟ್ ಬ್ರೆಡ್ ಯೂಸ್ ಮಾಡಲ್ಲ, ಮಲ್ಟಿಗ್ರೇನ್ ಅಥವಾ ವೀಟ್ ಬ್ರೆಡ್ಡು ಯೂಸ್ ಮಾಡ್ತೀನಿ. ನೀವು ಯಾವ್ದು ಬೇಕದು ಹಾಕ್ಬೋದು. ನೀವು ಯಾವ್ದು ಇಷ್ಟಪಡ್ತೀರಿ ಅದು ಆ ಥರ ಬ್ರೆಡ್ ಹಾಕಿ ಮಾಡ್ಕೋಬೋದು. ನೋಡಿ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ನೋಡಿ ಎಲ್ಲ ಮಿಕ್ಸ್ ಆಗಿದೆ. ಈಗ ಬ್ರೆಡ್ ಒಗ್ಗರಣೆ ರೆಡಿಯಾಗಿದೆ. ಒಂದು ಪ್ಲೇಟ್ಗೆ ಸರ್ವ್ ಮಾಡಿ ಬ್ರೇಕ್ಫಾಸ್ಟ್ಗೆ ತುಂಬ ಚೆನ್ನಾಗಿರುತ್ತೆ ತಿನ್ನೋಕ್ಕೆ. ನೋಡಿ ಅರ್ಧ ನಿಂಬೆಹಣ್ಣು ಹಾಕಿದ್ದೀನಿ. ಇದಕ್ಕೆ ಅರ್ಧ ನಿಂಬೆಹಣ್ಣು ಹಿಂಡಿದರೆ ಟೇಸ್ಟಿಯಾಗಿರುತ್ತೆ. ಒಂದಾದರೆ ಜಾಸ್ತಿ ಆಗುತ್ತೆ. ನೋಡಿ ನಂತರ ಲಾಸ್ಟಲ್ಲಿ ಕೊತ್ತಂಬರಿ ಉದುರಿಸ್ಬೇಕು ಮೇಲೆ. ನೋಡಿ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ಇದುವರೆಗೂ ಯಾರೆಲ್ಲ ವಿಡಿಯೋ ನೋಡಿದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಂಡು ಮಾಡಿಕೊಂಡು ನೋಡ್ತಿರಲ್ಲ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲ್ನ ಸಪೋರ್ಟ್ ಮಾಡಿ. ಹಾಗೆ ಅನ್ನಪೂರ್ಣ ಅಡುಗೆ ಚಾನಲ್ನ ನೋಡ್ತಾ ಇರಿ. ಹೀಗೆ ಸಿಂಪಲ್ಲಾಗಿರೋ ಅಡುಗೆಗಳನ್ನು ಹಾಕ್ತಾ ಇರ್ತೀನಿ. ಈಸಿ ಮೆಥಡಲ್ಲಿ ಮಾಡೋ ಅಡುಗೆನ ಹಾಕ್ತಾ ಇರ್ತೀನಿ. ನೋಡಿ ರೆಡಿಯಾಗಿದೆ ಬ್ರೆಡ್ ಒಗ್ಗರಣೆ. ತುಂಬ ಟೇಸ್ಟಿಯಾಗಿರುತ್ತೆ. ನೀವು ಮಾಡಿ ನೋಡಿ. ನಾನು ಒಂದು ಪ್ಲೇಟ್ಗೆ ಸರ್ವ್ ಮಾಡ್ತಾಯಿದ್ದೀನಿ. ನೋಡಿ ಬ್ರೆಡ್ ಒಗ್ಗರಣೆನ ಒಂದು ಪ್ಲೇಟ್ಗೆ ಸರ್ವ್ ಮಾಡ್ತಾಯಿದ್ದೀನಿ. ಈಗ ಬ್ರೇಕ್ಫಾಸ್ಟ್ಗೆ ರೆಡಿಯಾಗಿದೆ. ಈಗ ಟೇಸ್ಟ್ ನೋಡ್ತೀನಿ. ನೋಡಿ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆಯಲ್ಲ. ನೋಡಿ ಇದು ಇಷ್ಟು ತಿಂದುಬಿಟ್ರೆ ಹೊಟ್ಟೆ ಫುಲ್ಲಾಗಿಬಿಡುತ್ತೆ. ನೋಡಿ ಈಗ ಟೇಸ್ಟ್ ನೋಡೋ ಸಮಯ. ನೋಡಿ ಈಗ ಟೇಸ್ಟ್ ನೋಡ್ತಾ ಇದ್ದೀನಿ. ತುಂಬ ಚೆನ್ನಾಗಿದೆ. ಸೂಪರಾಗಿ ಬಂದಿದೆ. ನೀವು ಮಾಡಿ ನೋಡಿ. ಮಕ್ಕಳಿಗೆ ಕೂಡ ಇಷ್ಟ ಆಗುತ್ತೆ. ಬೇಗನೆ ಒಂದು 10 ಮಿನಿಟ್ಸಲ್ಲೇ ಮಾಡ್ಬೋದು. ತುಂಬ ಟೇಸ್ಟಿಯಾಗಿರೋ ಬ್ರೇಕ್ಫಾಸ್ಟನ್ನು ಒಂದು 10 ಮಿನಿಟ್ಸಲ್ಲೇ ಮಾಡ್ಬೋದು. ಹಾಗೆ ನನ್ನ ಚಾನಲ್ನ ನೋಡ್ತಾ ಇರಿ. ಸಪೋರ್ಟ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. Thank you so much.